ನಮಸ್ಕಾರ, ವೆಲ್ಕಮ್ ಟು ಆರ್.ವಿ. ಪಾಟೀಲ್ ಕಾಸ್ಟ್ ವಾಕರ್. ಎಲ್ಲ ನಮ್ಮ ಕರ್ನಾಟಕ ನಾಡಿನ ಜನತೆಗೆ ಮತ್ತೊಂದ್ಸಲ ಒನ್ಸ್ ಅಗೇನ್ ವೆಲ್ಕಮ್ ಟು ಆರ್.ವಿ. ಪಾಟೀಲ್ ಕಾಸ್ಟ್ ವಾಕರ್. ಇವತ್ತು ನಮ್ಮ ಇವ್ರ ಫ್ರೆಂಡ್ ಕಿರಣ್ ಅಂತ ಹೇಳಿ ನಮ್ಮ ಧಾರವಾಡದಾಗ ಇಲ್ಲೇ ಇರ್ತಾರೆ, ಇವ್ರು ಬೇಲೂರ್ದಾಗ ಜಾಬ್ ಮಾಡ್ತಾರ ಅಣ್ಣಾರ. ಮೊನ್ನೆ ಬಂದ್ರ ಗಾಡಿ ನೋಡಿದ್ರ ಕಸ್ಟಮರ್ ಟು ಕಸ್ಟಮರ್ ಕುಂತು ವ್ಯವಹಾರ ಮಾಡ್ತಿದ್ವಿ. ಅವ್ರಿಗೆ ಗಾಡಿ ಹೆಂಗ ಅನಸ್ತ, ನಾವು ಆಫೀಸ್ ವ್ಯವಹಾರ ಹೆಂಗ ಅನಸ್ತ, ಇವ್ರ ಕಡೆಯಿಂದ ಒಂದ್ ಎರಡು ಮಾತು ಕೇಳೋಣ. ಹೇಳ್ರಿ, ನಮ್ಮ ವೀಕ್ಷಕರೆಲ್ಲ ಫಾಲೋಸ್ ನೋಡ್ತಿರ್ತಾರ. ನೀವು ಏನ್ ನೋಡ್ ಬಂದಿದ್ರಿ ಅದು ಹೇಳ್ರಿ. ನೀವು ಏನೇನ್ ಮಾಡಿದ್ರಿ ನಮ್ಮ ಆಫೀಸ್ ಬಗ್ಗೆ, ನೀವು ಎಲ್ಲಿ ನೋಡಿದ್ರಿ ಅದು ಹೇಳ್ರಿ. ಎಲ್ಲ ವೀಕ್ಷಕರಿಗೂ ನಾವು ಹಿಂಗೆ ಫೇಸ್ಬುಕ್ ನಾಗೆಲ್ಲ ನೋಡ್ತಾ ಇರ್ತಿದ್ವಿ. ಸಡನ್ಲಿ ಬಂತು ಆರ್.ವಿ. ಪಾಟೀಲ್ ಕಾರ್ ಸ್ಟೋರ್ ಧಾರವಾಡ ಅಂತ. ನಾವು 2 ಸಲ ವಿಸಿಟ್ ಮಾಡಿದ್ವಿ. ಎಲ್ಲ ಈ ಕಡೆ ಎಲ್ಲ ಚೆಕ್ ಮಾಡಿದ್ವಿ, ನೋಡಿದ್ವಿ. ನೆಗೋಷಿಯಬಲ್ ಆಯ್ತು, ಎಲ್ಲ ಚಲೋ ಮಾಡ್ಕೊಡ್ತಾರೆ. ಕಸ್ಟಮರ್ ಕೂಡ ಬಹಳ ಜನ ಚಲೋ ಇದ್ದಾರೆ. ಈ ಕಡೆಯಿಂದ ಬಹಳ ಜನ ಕಾರ್ ತಗೊಂಡಿದ್ದಾರೆ. ಹಂಗಾಗಿ ನಾನು ನೋಡಿದೆ, ನನಗೂ ಮನಸ್ಸಾಯ್ತು. ಚಲೋನ ಕಾರ್ ಕೊಡ್ತಿದ್ದಾರೆ. ಕಸ್ಟಮರ್ ಟು ಕಸ್ಟಮರ್ ಮಾತಾಡಿ ನಮಗೆ ನೆಗೋಷಿಯಬಲ್ ಮಾಡಿಸಿ ಚಲೋ ರೇಟಲ್ಲಿ ಚಲೋ ಕಾರು ಕೊಡ್ತಿದ್ದಾರೆ. ಅವರಿಗೆ ನಮಗೆ ಒನ್ಸ್ ಅಗೇನ್ ಅವರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಒನ್ಸ್ ಅಗೇನ್ ಕಾಂಗ್ರಾಚುಲೇಷನ್ ಸರ್. ಮತ್ತೊಂದು ಏನ್ ವಿಷಯ ಅಂತ ಹೇಳಿದ್ರೆ, ಎಲ್ಲ ವಿಡಿಯೋದಾಗ ಹೇಳತ್ತೇನೆ, ಎಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರೂ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನನ್ನ ಸಲ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಯಾಕಂದ್ರೆ ನಿಮ್ ಸಪೋರ್ಟ್ ಇದ್ರೆ ಮಾಡಿ ಬಂದಿದ್ರ ಇವ್ರಿಗೆ ಕಡಿಮೆ ರೇಟ್ದಾಗ, ರೇಟ್ ಹೇಳೋದಿಲ್ಲ, ಕಡಿಮೆ ರೇಟ್ದಾಗ ಮಾಡಿಸ್ಕೊಟ್ಟೇವೆ ಅಣ್ಣರಿಗೆ. ಕಸ್ಟಮರ್ ಟು ಕಸ್ಟಮರ್ ಏನಿದೆಯಲ್ಲ, ನೀವು ನಮಗೆ ಲೈಕ್ ಮಾಡ್ರಿ. ನಿಮ್ ಸಪೋರ್ಟ್ ಇದ್ರೆ ನಾವು ಮುಂದೆ ಬೆಳಿತೇವೆ. ಎಲ್ಲರೂ ನೀವು ಎಲ್ಲ ಸದಾಕಾಲ ನಮ್ಮ ಆಶೀರ್ವಾದ ಮಾಡ್ರಿ ಅಂತ ಹೇಳಿ 2 ಮಾತು ನಂಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಹೇಳ್ರಣ್ಣ ಇನ್ನೊಂದು. ಜೈ ಹಿಂದ್, ಜೈ ಕರ್ನಾಟಕ. ಆರ್.ವಿ. ಪಾಟೀಲ್ ಒಳ್ಳೇದಾಗಿ. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.